ಅಭಿನವ ಭಾರ್ಗವ, ಸಾಹಸ ಸಿಂಹ ಎಂದು ಜನಮನ ಗೆದ್ದವರು. ಕನ್ನಡ ಸಿನಿಪರದ ನಕ್ಷತ್ರ ಡಾಕ್ಟರ್ ವಿಷ್ಣುವರ್ಧನ್. ತಮ್ಮ ಅದ್ಭುತ ಅಭಿನಯ ಶೈಲಿ, ಸೌಮ್ಯ ಸ್ವಭಾವ, ಸ್ಫೂರ್ತಿದಾಯಕ ವ್ಯಕ್ತಿತ್ವದಿಂದ ಅವರು ಕೇವಲ ಪರದೆ ಮೇಲಷ್ಟೇ ಅಲ್ಲ, ಜನರ ಹೃದಯದಲ್ಲಿಯೂ ಸದಾಕಾಲ ಬೆಳಗುತ್ತಿರುವ ದೀಪವಾಗಿದ್ದಾರೆ. ಅಭಿನಯದಲ್ಲಿ ವೈವಿಧ್ಯತೆ, ಪರದೆ ಮೇಲೆ ಜೀವ ತುಂಬುವ ಶಕ್ತಿ, ಅಭಿಮಾನಿಗಳ ಮೇಲೆ ತೋರಿದ ಪ್ರೀತಿ ಇವೆಲ್ಲವುಗಳು ಅವರನ್ನು ಕನ್ನಡದ ನಿಜವಾದ ಅಭಿಮಾನಿ ನಟರನ್ನಾಗಿ ಮಾಡಿವೆ. ಅವರು ನಟಿಸಿದ ಪಾತ್ರಗಳು ಇಂದಿಗೂ ಜೀವಂತವಾಗಿವೆ. ಕನ್ನಡದ ಸಂಸ್ಕೃತಿ ಮತ್ತು ಚಲನಚಿತ್ರ ಲೋಕಕ್ಕೆ ಚಿರಸ್ಮರಣೀಯ ಕೊಡುಗೆಯನ್ನು ನೀಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು 18 ಸೆಪ್ಟೆಂಬರ್ 1950ರಂದು ಮೈಸೂರಿನಲ್ಲಿ ಎಚ್.ಎಲ್. ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ದಂಪತಿಗಳಿಗೆ ಜನಿಸಿದರು. ಅವರ ತಂದೆ ಕಲಾವಿದರು, ಸಂಗೀತ ನಿರ್ದೇಶಕರು ಹಾಗೂ ಸಂಭಾಷಣೆಕಾರರಾಗಿದ್ದರು. ವಿಷ್ಣುವರ್ಧನ್ ಅವರ ಬಾಲ್ಯದ ಹೆಸರು ಸಂಪತ್ ಕುಮಾರ್. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ಮುಗಿಸಿ, ಪ್ರೌಢಶಾಲೆ ಹಾಗೂ ಪದವಿಯನ್ನು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದರು. ಬಾಲನಟನಾಗಿ 1955ರಲ್ಲಿ ಶಿವಶರಣ ನಂಬ್ಯಕ್ಕ ಸಿನಿಮಾದಲ್ಲಿ ನಟಿಸಿ, ನಂತರ ಕೋಕಿಲವಾಣಿ ಹಾಗೂ ವಂಶವೃಕ್ಷ ಸಿನಿಮಾಗಳಲ್ಲಿಯೂ ಕಾಣಿಸಿಕೊಂಡರು. 1972ರಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ನಾಗರಹಾವು ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ ಸಂಪತ್ ಕುಮಾರ್ ಅವರಿಗೆ ವಿಷ್ಣುವರ್ಧನ್ ಎಂಬ ಹೆಸರನ್ನು ನೀಡಲಾಯಿತು. ಈ ಚಿತ್ರದ ಯಶಸ್ಸಿನೊಂದಿಗೆ ಅವರು ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಖ್ಯಾತಿ ಪಡೆದರು. ಬಳಿಕ ಅವರು ಕಿಲಾಡಿ ಕಿಟ್ಟು, ನಾಗಕಾಳಭೈರವ, ಸಾಹಸ ಸಿಂಹ, ಜಿಮ್ಮಿಗಲ್ಲು, ಖೈದಿ, ಮೋಜುಗಾರ ಸೊಗಸುಗಾರ, ವಿಷ್ಣುಸೇನಾ ಸೇರಿದಂತೆ ಅನೇಕ ಹಿಟ್ ಚಿತ್ರಗಳಲ್ಲಿ ನಟಿಸಿದರು. ನಟನೆಯಷ್ಟೇ ಅಲ್ಲದೆ ಕೆಲವು ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯನವನ್ನು ಮಾಡಿದ್ದಾರೆ. ಕೇವಲ ಕನ್ನಡದಲ್ಲೇ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಚಿತ್ರರಂಗದಲ್ಲಿಯೂ ತಮ್ಮ ಅಭಿನಯದಿಂದ ಹೆಸರು ಮಾಡಿದರು. ಸಾಹಸ ಸಿಂಹ ಎಂಬ ಬಿರುದನ್ನು ಪಡೆದ ವಿಷ್ಣುವರ್ಧನ್ ಅವರು ಒಟ್ಟು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. 1980ರಲ್ಲಿ ಅವರು ಶಂಕರ್ನಾಗ್ ನಿರ್ದೇಶಿಸಿದ ಮಾಲ್ಗುಡಿ ಡೇಸ್ ಎಂಬ ಕಿರುತೆರೆಯಲ್ಲಿಯೂ ನಟಿಸಿದರು. ವಿಷ್ಣುವರ್ಧನ್ ಅವರು ಖ್ಯಾತ ನಟಿ ಭಾರತಿಯವರನ್ನು ವಿವಾಹವಾಗಿದ್ದರು. ಇವರಿಗೆ ಕೀರ್ತಿ ಮತ್ತು ಚಂದನಾ ಎಂಬ ಇಬ್ಬರು ಪುತ್ರಿಯರಿದ್ದರು. 30 ಡಿಸೆಂಬರ್ 2009ರಂದು ವಿಷ್ಣುವರ್ಧನ್ ವಿಧವಶರಾದರು. ಅವರ ಸಿನಿಮಾ, ಶೈಲಿ ಮತ್ತು ಸಾಧನೆ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ.